ದೊಡ್ಡವರಿಗೂ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರ. ಇವತ್ತು ನಾನು ನಿಮಗೆ ಮಾವಿನ ಹಣ್ಣಿನ ಒಂದು ಡಿಶ್ ಮಾಡೋದು ಹೇಳ್ಕೊಡ್ತೀನಿ. ಇದು ಮಲೆನಾಡಲ್ಲಿ ತುಂಬಾ ಅಂದ್ರೆ ತುಂಬಾ ಫೇಮಸ್ಸು. ಮಾವಿನ ಹಣ್ಣಿನ ಸೀಸನ್ ಬಂತು ಅಂದರೆ ತುಂಬಾ ಅಂದ್ರೆ ತುಂಬಾ ವೆರೈಟೀಸ್ ಆಫ್ ಡಿಶಸ್ ಮಾಡ್ತಾರೆ ಅಲ್ಲಿ. ಓಕೆ, ಇದು ಆ್ಯಕ್ಚುಲಿ ಈ ಮಾವಿನ ಹಣ್ಣು ಅಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸಾಸಿವೆ ಮಾವಿನ ಹಣ್ಣು ಅಂತಲೇ ಹೆಸರಲ್ಲಿ ಘಮ ಘಮ ಅಂತಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕೆಲವು ಕಡೆ ಸಿಗುತ್ತೆ, ಮಂಗಳೂರು ಸ್ಟೋರು ಹಾಗೆ ಕೆಲವು ಕಡೆ ಸಿಗುತ್ತೆ. ನಾನು ಹುಡುಕಿ ನಿಮಗೋಸ್ಕರ ತೋರ್ಸೋಣ ಅಂತ ತೊಗೊಂಬಂದಿದ್ದೀನಿ. ನೋಡಿ, ಇದು ಸಣ್ಣ ಸಣ್ಣಗಿರುತ್ತೆ, ಸ್ವಲ್ಪ ಹುಳಿ ಇರುತ್ತೆ. ಆ್ಯಕ್ಚುಲಿ ಪುಟ್ಟು ಹಣ್ಣು. ಇದು ಯಾವ ಥರ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ಸಿಂಪಲ್ಲು ಮಾಡೋದಕ್ಕೆ, ತುಂಬ ನೀವು ಸ್ಟವ್ ಕೂಡ ಹಚ್ಚೋದು ಬೇಡ. ಓಕೆ, ಏನು ಒಗ್ಗರಣೆಗೆ ಮಾತ್ರ ಕೊನೆಗೆ ಹಚ್ಚಿದ್ರೆ ಸಾಕು. ಸಿಂಪಲ್, ಇಂಗ್ರೀಡಿಯೆಂಟು ಜಾಸ್ತಿ ಇರೋದಿಲ್ಲ, ಫಾಸ್ಟಾಗಿ ಮಾಡಿಬಿಡ್ಬೋದು. ಅದರ ರುಚಿ ಮಾತ್ರ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಬಿಸಿ ಅನ್ನ ಮಾಡ್ಕೊಂಡು ತಿಂದರೆ ಊಟ ಸೇರಿದ್ದವ್ರಿಗೆ ಕೂಡ ಸೇರುತ್ತೆ. ಓಕೆ, ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ. ಮೊದಲನೇದಾಗಿ ಇದನ್ನು ನಾನು ಮಾವಿನ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೀನಿ. ಇದ್ರ ಫಸ್ಟು ಸಿಪ್ಪೆ ತೆಕ್ಕೋಬೇಕು. ಈ ಥರ ನೋಡಿ, ಈಸಿಯಾಗಿ ತೆಗಿಯಕ್ಕೆ ಬರುತ್ತೆ. ಈ ಥರ ಸಿಪ್ಪೆನ ತೆಗೆದಿಟ್ಕೋಬೇಕು ಫಸ್ಟ್. ಓಕೆ, ಇದು ಈ ಥರ ಮಾಡಿ ನೋಡಿ, ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಇದು. ನಮ್ಮ ಅಜ್ಜಿ ಮನೆಗೆ ಮುಂಚೆ ಹೋಗ್ತಾ ಇದ್ದೆ ನೋಡಿ, ಈ ಥರ ಬರುತ್ತೆ. ಇದೆಲ್ಲ ಸಿಪ್ಪೆ ತೆಗೆದಿಟ್ಕೋಬೇಕು. ನಮ್ಮ ಅಜ್ಜಿ ಮನೆಗೆ ಹೋದ್ರಂತೂ ಎಷ್ಟು ಮಾವಿನ ಹಣ್ಣು, ಹಲಸಿನ ಹಣ್ಣು, ಎಲ್ಲ ಹಣ್ಣುಗಳು ಅಷ್ಟೇ ದುಡ್ಡು ಕೊಡ್ದೇನೆ ಸಿಕ್ಕಾಬಟ್ಟೆ ತಿಂತಾಯಿದ್ವು. ಈಗ ಪ್ರತಿಯೊಂದಕ್ಕೂ ನಾವು ದುಡ್ಡು ಕೊಟ್ಟು ತಿನ್ನಬೇಕು ಅಂತ ಕಾಲ ಬಂದಿದೆ. ಏನು ಮಾಡೋದು ಅಲ್ವಾ? ಈಗೆಲ್ಲ ಒಂದೊಂದೇ ತೆಕ್ಕೊಂಡ್ಬಿಡ್ತೀನಿ ಫಸ್ಟು. ನೋಡಿ, ಈಗ ನಾನು ಸಿಪ್ಪೆ ಎಲ್ಲ ಸುಲಿದಿಟ್ಕೊಂಡಿದ್ದೀನಿ. ಓಕೆ, ಈಗ ಮಿಕ್ಸಿಗೆ ಮಾಡೋಣ. ಮಿಕ್ಸಿಗೆ ಮೇನ್ ಬೇಕಾಗಿರೋದು ತೆಂಗಿನಕಾಯಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ತೆಂಗಿನಕಾಯಿ ಹಾಕಬೇಕು, ತುಂಬ ರುಚಿಯಾಗಿರುತ್ತೆ ತೆಂಗಿನಕಾಯಿ. ಹಾಗೆ ಹಸಿಮೆಣಸು, ಎಷ್ಟು ನಿಮಗೆ ಖಾರಕ್ಕೆ ಬೇಕೋ ಅಷ್ಟು ಹಸಿಮೆಣಸು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಹುರಿಗಡಲೆ, ಓಕೆನಾ? ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಜೀರಿಗೆ, ಇಷ್ಟು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ನಾನು ಮಿಕ್ಸಿ ಮಾಡ್ಕೊಂಬರ್ತೀನಿ. ಓಕೆ, ನೋಡಿ, ಈಗ ಮಿಕ್ಸಿ ಮಾಡಿದಾಗಿದೆ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈಗ ಏನು ಮಾಡಬೇಕು ಅಂದರೆ, ಈ ಮಾವಿನ ಹಣ್ಣಿನ ಸಿಪ್ಪೆ ಬಿಡಿಸ್ಕೊಂಡಿರ್ತೀನಲ್ಲ, ಇದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಓಕೆ, ಇದನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಡೋಣ. ನೀರನ್ನ ಆಮೇಲೆ ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ನೀರನ್ನ ಇದಕ್ಕೆ ಸೇರಿಸ್ಕೋಬೇಕು. ಓಕೆ, ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಬಿಟ್ಟು. ಉಪ್ಪು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕಿ ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡೋಣ. ಓಕೆ, ಚೆನ್ನಾಗಿ ಅಂದರೆ ಆ ಖಾರ ಎಲ್ಲ ಅದಕ್ಕೆ ಹಣ್ಣಿಗೆ ಹಿಡ್ಕೋಬೇಕು. ಓಕೆ, ಇದು ಕೈನಲ್ಲೇ ಹೀಗೆ ಹಿಚ್ಕಿ ಮಾಡಬೇಕು. ಆ ಸ್ಪೂನೆಲ್ಲ ಮಾಡಿದ್ರೆ ಸರಿಯಾಗಲ್ಲ, ಸೌಟಲ್ಲಿ ಸ್ಪೂನಲ್ಲಿ. ನೋಡಿ, ಈ ಥರ ಮಾಡಿದರೆ ನಿಮಗೆ ಚೆನ್ನಾಗಿ ಖಾರ ಹಿಡ್ಕೊಳ್ಳುತ್ತೆ. ಓಕೆ, ಇದನ್ನ ಹೀಗೆ ಮಾಡಿ ಪ್ರತಿಯೊಂದು ಹಣ್ಣನ್ನು ಈ ಥರ ಮಾಡಿದರೆ, ಇದೇನಪ್ಪ ಇವಳು ಕೈಲಿ ಮಾಡ್ತಾಳೆ ಅನ್ಕೋಬೇಡಿ, ಇದು ಕೈಯಲ್ಲೇ ಮಾಡಬೇಕು. ಮಾಡಿದ್ರೆ ಚೆನ್ನಾಗಿ ಉಪ್ಪು ಖಾರ ಅದಕ್ಕೆ ಹಿಡ್ಕೊಳ್ಳುತ್ತೆ. ಓಕೆ, ಉಪ್ಪು ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಈಗ ಒಗ್ಗರಣೆ ಹಾಕಿದ್ದೀನಿ. ನೋಡಿ, ಇಷ್ಟೇ. ಇದನ್ನೆಲ್ಲ ಮಿಕ್ಸ್ ಮಾಡಿದರೆ ಆಯಿತು. ಓಕೆ, ಸಿಂಪಲ್ ಅಲ್ವಾ? ಬೇಗನೆ ಮಾಡ್ಬೋದು. ರುಚಿನೇ ನಿಮಗೆ ಅಷ್ಟೇ ಇರುತ್ತೆ, ಸಕ್ಕದಾಗಿರುತ್ತೆ. ಮಾಡಿ ನೋಡಿ ಹೇಗಿರುತ್ತೆ ಅಂತ. ಓಕೆ, ಸೊ ಈಗ ಮಾವಿನ ಹಣ್ಣಿನ ಸಾಸಿವೆ ತಿನ್ನೋದಕ್ಕೆ ರೆಡಿ. ಓಕೆ, ನೋಡಿ, ಇದು ಹೀಗೆ ಚೀಪ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಊಟ ಆದಮೇಲೆ ಇದನ್ನು ಚೀಪಿ ಸೂಪರಾಗಿರುತ್ತೆ. ನೋಡಿ, ಉಪ್ಪು ಖಾರ ಎಲ್ಲ ಸಖತ್ತಾಗಿದೆ. ನೀವು ಟೇಸ್ಟ್ ಮಾಡಿಬಿಟ್ಟು ತಿಂದು ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಬಾಯ್. ಸೂಪರಾಗಿದೆ.